ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಹೇಳಿಕೊಂಡಿರೋ ವಿಷಯ ಏನಂದರೆ, ಪ್ರತಿದಿನ ನಾವು ಬಿಸಿನೀರನ್ನು ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಜ್ವರ ಆಗಿರ್ಬೋದು, ಯಾವುದೇ ರೋಗಗಳು ಬರೋದಿಲ್ಲ. ಮತ್ತೇನಂದರೆ ನಿಮಗೇನು ಥಂಡಿ ಮತ್ತು ಇದೆಲ್ಲ ಆಗ್ತದೆ, ಜಮ್ಸ್ ಎಲ್ಲ ಆಗ್ತದಲ್ವಾ. ಸಣ್ಣ ಸಣ್ಣ ಮಕ್ಕಳಿಗೆ ಬಿಸಿಯಾದ ನೀರನ್ನು ಪ್ರತಿದಿನ ಕುಡಿದ್ರೆ ಈ ಕೋಲ್ಡ್ ವಾತಾವರಣದಲ್ಲಿ ಅವ್ರಿಗೆ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮತ್ತೇನಂದ್ರೆ ನಾವು ಊಟದಲ್ಲಿ ಎಲ್ಲ ಪದಾರ್ಥವನ್ನು ನಾವು ಬೇಯಿಸ್ತೀವಿ, ಬಿಸಿ ಮಾಡೇ ತಿಂತೀವಿ. ಆದರೆ ನೀರನ್ನು ಮಾತ್ರ ತಣ್ಣಗೆ ಕುಡಿದ್ರೆ ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಏನೋ ಒಂದು ಆಗಿರ್ಬೋದು, ಅದರಿಂದ ರೋಗಗಳು ಮತ್ತು ಥಂಡಿ ಜ್ವರ ಬರುವಂಥದ್ದು. ಆ ಜ್ವರ ಯಾವುದೋ ಜ್ವರಕ್ಕೆ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ಪ್ರತಿಯೊಂದು ದಿನ ತಾವು ಬಿಸಿ ನೀರನ್ನು ಕುಡಿದ್ರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ. ಯಾಕಂದ್ರೆ ನಾವು ಊಟಕ್ಕೆ ನೋಡಿದ್ರೆ ಎಲ್ಲದು ಬಿಸಿಯಾಗೆ ಮಾಡ್ಕೊಂಡು ತಿಂತೀವಿ. ಆದರೆ ನೀರು ಮಾತ್ರ ತಣ್ಣಗೆ ಕುಡಿದ್ರೆ ನಿಮಗೆ ಜ್ವರ ಎಲ್ಲ ಬರುವಂಥದ್ದು ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ಪ್ರತಿಯೊಂದು ದಿನ ಬಿಸಿಯಾದ ನೀರನ್ನು ಕುಡಿಬೇಕು. ಮತ್ತು ಹಣ್ಣಂಪಲ ಎಲ್ಲವ ಇದು ಬ್ಯಾಕ್ಟೀರಿಯಾ ಇದರಲ್ಲಿ ಬರೋದಿಲ್ಲ. ಅದು ಏನಂದರೆ 100% ನ್ಯಾಚುರಲಿ ಆಗಿರ್ತದೆ. ಅದಕ್ಕಾಗಿ ಪ್ರತಿಯೊಂದು ದಿನ ತಾವು ಬಿಸಿಯಾದ ನೀರನ್ನು ಕುಡಿದರೆ ನಿಮಗೆ ಒಳ್ಳೆ ರೀತಿಯಾದಂಥ ಬೆನಿಫಿಟ್ ಆಗ್ತದೆ.